ನಮಸ್ತೆ ಮಕ್ಕಳೇ, ಕಳೆದ ತರಗತಿಯಲ್ಲಿ ನೀವು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಅನ್ನುವ ಪದ್ಯವನ್ನು ಹಾಡಿನಲ್ಲಿದ್ರಲ್ವಾ? ಅದರ ನಂತರ ರೈತ ಮತ್ತು ಹದ್ದು ಎನ್ನುವ ನೀತಿಭರಿತವಾದಂತಹ ಕಥೆಯ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಮಕ್ಕಳೇ, ಈ ಮುಂದಿನ ತರಗತಿಯಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪಾಠ ಹಾಗೂ ಪದ್ಯಗಳನ್ನ ಕಲಿತಾ ಹೋಗೋಣ. ಹಾಗಾದ್ರೆ ಬನ್ನಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಪದ್ಯ 1 ಬಣ್ಣದ ಹಕ್ಕಿ ಈ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಪದ್ಯವನ್ನು ಶುರು ಮಾಡೋದಕ್ಕೂ ಮುಂಚೆ ನಿಮ್ಮ ಪಠ್ಯಪುಸ್ತಕದಲ್ಲಿನ ಪಾಠ ಪೂರ್ವ ಚಟುವಟಿಕೆಯನ್ನು ಮಾಡೋಣ. ಹಾಗಾದ್ರೆ ಎಲ್ಲರೂ ಪೇಜ್ ನಂಬರ್ 7 ನೋಡಿ ಮಕ್ಕಳೇ. ಪದ್ಯಕ್ಕೆ ಸಂಬಂಧಿಸಿದಂತೆ ಪಾಠ ಪೂರ್ವ ಚಟುವಟಿಕೆಯನ್ನು ಮಾಡೋಣ. ಹಾಗಾದ್ರೆ ಬನ್ನಿ ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಚಟುವಟಿಕೆಯನ್ನು ಮಾಡೋಣ. ಪಾಠ 1 ಬಣ್ಣದ ಹಕ್ಕಿ. ಪಾಠ ಪೂರ್ವ ಚಟುವಟಿಕೆ. ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ. ಈ ಚಿತ್ರದಲ್ಲಿರುವ ಪಕ್ಷಿ ಹೆಸರೇನು? ಗಿಳಿ. ಹಾಗಾದರೆ ಬನ್ನಿ, 2ನೇ ಚಿತ್ರದಲ್ಲಿರುವ ಪಕ್ಷಿಯ ಹೆಸರೇನು? ಕೋಳಿ. ಹಾಗಾದರೆ ಬನ್ನಿ, 3ನೇ ಚಿತ್ರದಲ್ಲಿರುವ ಪಕ್ಷಿಯನ್ನು ನೋಡೋಣ. ಇದನ್ನು ನೋಡಿದ್ದೀರಾ ಮಕ್ಕಳೇ? ಈ ಪಕ್ಷಿಯ ಹೆಸರು ನವಿಲು. ಹಾಗಾದರೆ ಬನ್ನಿ, 4ನೇ ಚಿತ್ರದಲ್ಲಿರುವ ಪಕ್ಷಿಯನ್ನು ನೋಡೋಣ. ಈ ಪಕ್ಷಿಯ ಹೆಸರು ಕಾಗೆ. ಹಾಗೆ ಬನ್ನಿ ಮಕ್ಕಳೇ, 5ನೇ ಚಿತ್ರದಲ್ಲಿರುವ ಪಕ್ಷಿಯ ಹೆಸರೇನು? ಪಾರಿವಾಳ. ನಂತರ 6ನೇ ಚಿತ್ರದಲ್ಲಿರುವ ಪಕ್ಷಿಯ ಹೆಸರೇನು? ಗುಬ್ಬಿ. ಪಾಠ ಪೂರ್ವ ಚಟುವಟಿಕೆಯನ್ನು ಮಾಡಿದ್ವಿ ಅಲ್ವಾ? ಹಾಗಾದ್ರೆ ಬನ್ನಿ, ಈಗ ಪದ್ಯವನ್ನು ರಾಗವಾಗಿ ಹಾಡೋಣ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೂ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಪದ್ಯವನ್ನು ರಾಗವಾಗಿ ಹಾಡಿದ್ವಿ ಅಲ್ವಾ ಮಕ್ಕಳೇ? ಹಾಗಾದ್ರೆ ಬನ್ನಿ, ಕೆಲವೊಂದು ಹೊಸ ಪದಗಳನ್ನ ಕಲಿಯುವ ಮೂಲಕ ಈ ಪದ್ಯದ ಸಾರಾಂಶವನ್ನ ತಿಳ್ಕೊಳ್ಳೋಣ.
ತಿಳ್ಕೊಳ್ಳೋಣ. ಇಲ್ಲಿ ಹುಡುಗಿ ಏನು ಮಾಡ್ತಾ ಇದೆ, ಹಕ್ಕಿಯನ್ನು ಕುರಿತು ಹೇಳ್ತಾ ಇದೆ. ಬಾರೆಲೆ ಹಕ್ಕಿ, ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ, ಆಕಾಶದಲ್ಲಿ ಹಾರುವ ಹಕ್ಕಿ. ನನಗೆ ಆಡೋದಕ್ಕೆ ಯಾರೂ ಕೂಡ ಗೆಳೆಯರು ಇಲ್ಲ. ಮತ್ತು ಗೆಳೆಯರು ಆಡೋಕ್ಕಿಲ್ಲ ಅಂದಮೇಲೆ ನಾನು ಸಮಯವನ್ನು ಹೇಗೆ ಕಳೀಲಿ? ಅದಕ್ಕೆ ಬಾಬಾ ನನಗೂ ಕೂಡ ನಿನ್ನ ಹಾಗೆ ಹಾಡೋದನ್ನು ಕಲಿಸು, ಹಾಗೆ ನನಗೆ ಕೂಡ ನಿನ್ನ ಹಾಗೆ ಹಾರೋದನ್ನು ಕಲಿಸು. ಆಗ ನಾನು ಹಾಡಲು ಮತ್ತು ಹಾರಲು ಕಲಿತೀನಿ. ನಿನ್ನ ಹಾಗೆ ನಾನು ಕೂಡ ಹಾಡ್ಬೋದು. ಹಾಗೆ ನಮ್ಮ ಅಮ್ಮ ನೀರಿಗೆ ಹೋಗಿದ್ದಾಳೆ, ಅಪ್ಪ ಪೇಟೆಗೆ ಹೋಗಿದ್ದಾನೆ. ಅಪ್ಪ ಅಮ್ಮ ಇಬ್ಬರು ಬಂದಮೇಲೆ ನಾನು ನಿನಗೆ ತಿನ್ನೋಕ್ಕೆ ಹಣ್ಣನ್ನು ಕೊಡಿಸ್ತೀನಿ. ಹಾಗಾದರೆ ನನಗೂ ಕೂಡ ಹಾಡೋದನ್ನು ಕಲಿಸ್ತೀಯಾ? ನೀವು ಕೇಳಿದ ಪದಗಳು: 1 ಹಕ್ಕಿ, 2 ಅವ್ವ, 3 ಅಪ್ಪ, 4 ಹಣ್ಣು, 5 ರೆಕ್ಕೆ, 6 ಹಾಡಲು, 7 ಇಬ್ಬರು, 8 ಹೋಗಿಹನು. ಪದ್ಯದ ಸಾರಾಂಶವನ್ನು ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಹಾಗಾದರೆ ಬನ್ನಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋ ಮೂಲಕ ಈ ಪದ್ಯದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ಪ್ರಶ್ನೆ 1. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ಪ್ರಶ್ನೆ 2. ಅವ್ವ ಎಲ್ಲಿಗೆ ಹೋಗಿಹಳು? ಉತ್ತರ: ಅವ್ವ ನೀರಿಗೆ ಹೋಗಿಹಳು. ಪ್ರಶ್ನೆ 3. ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು? ಉತ್ತರ: ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ಇಲ್ಲಿವರೆಗೂ ಪದ್ಯದ ಅರ್ಧ ಭಾಗವನ್ನು ತಿಳ್ಕೊಂಡ್ರಿ ಅಲ್ವಾ ಮಕ್ಕಳೇ? ಹಾಗಾದರೆ ಮುಂದಿನ ತರಗತಿಯಲ್ಲಿ ಉಳಿದ ಪದ್ಯದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ವಂದನೆಗಳು.